Okay. So fine then. First of all, very good morning to all. Okay. So in the previous class, that is in the yesterday's class, we have started with uh, Unit 2 second chapter. Okay. So Unit 2 second chapter, that is getting started with business intelligence. Okay. That is the chapter name, and we have seen overview of this chapter. ಅಂದ್ರೆ ಈ ಚಾಪ್ಟರ್ನಾಗ ಏನೇನ್ ಬರ್ತದೆ ಏನೇನ್ ಓದ್ತೀರಿ ಅಂತ ಹೇಳಿ ನೋಡಿದ್ರಿ. ಓಕೆ. This chapter is totally based for business intelligence. Okay, business intelligence ನೀವು ನೋಡ್ತೀರಿ ಅಂತ ಹೇಳ್ಬೋದು. ಸೊ ಪ್ರೀವಿಯಸ್ ಚಾಪ್ಟರ್ಸ್ ಒಳಗ ಎಂಟರ್ಪ್ರೈಸ್ ಬಗ್ಗೆ, ಒ ಎಲ್ ಎ ಪಿ ಬಗ್ಗೆ, ಒ ಎಲ್ ಟಿ ಪಿ ಬಗ್ಗೆ, ಆಮೇಲೆ ರೋಲ್ ಆಫ್ ಐ ಟಿ ಬಿಸ್ನೆಸ್ ನೋಡಿದ್ರಿ, ಇವೆಲ್ಲ ನೋಡಿದ್ರಿ. ಓಕೆ, ಸೊ ಇನ್ ದಿಸ್ ಚಾಪ್ಟರ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಆಕ್ಚುಯಲ್ ಬಿಸ್ನೆಸ್ ಇಂಟೆಲಿಜೆನ್ಸ್. ಓಕೆ, so these are the some overview of this chapters we have seen in the yesterday's class. Okay, and then we have seen introduction to the chapter. Okay, here we have seen ಏನ್ ನೋಡಿದ್ವಿ ಅಂತಂದ್ರೆ ಪ್ರೀವಿಯಸ್ ಕ್ಲಾಸಸ್ ನಾಗ ಏನೇನ್ ನೋಡಿದ್ವಿ ಅಂದ್ರೆ ಪ್ರೀವಿಯಸ್ ಚಾಪ್ಟರ್ಸ್ ಒಳಗೆ ಏನೇನ್ ನೋಡಿದ್ವಿ, ಲೈಕ್ ಬಿಸ್ನೆಸ್ ಎಂಟರ್ಪ್ರೈಸಸ್, ರೋಲ್ ಆಫ್ ಐ ಟಿ ಎಂಟರ್ಪ್ರೈಸಸ್, ಒ ಎಲ್ ಟಿ ಪಿ, ಒ ಎಲ್ ಎ ಪಿ. ಓಕೆ, ಸೊ ಇವೆಲ್ಲ ನೋಡಿದ್ವಿ. ಅದನ್ನ ಈಗ ಈ ಚಾಪ್ಟರ್ ನಾಗ ಏನ್ ನೋಡ್ತೀವಿ ಅಂತಂದ್ರೆ ದ ಆಕ್ಚುಯಲ್ ಹಾರ್ಟ್ ಆಫ್ ದಿಸ್ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಓಕೆ, ಸೊ ಈ ಸಬ್ಜೆಕ್ಟ್ ಇನ್ ಆಕ್ಚುಯಲ್ ಹಾರ್ಟ್ ಏನದ ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂಡ್ ಬಿಸ್ನೆಸ್ ಅನಲೈಸಿಸ್. ಸೊ ಅದನ್ನ ಇಲ್ಲಿ ನಾವು ನೋಡ್ತೀವಿ ಅಂತ ಹೇಳಾಗತ್ತಾರ. ಓಕೆ, so in introduction we have seen what we are going to learn in this chapter. Okay, like business intelligence irbodu, definition of business intelligence irbodu, evaluation of business intelligence irbodu, current technology hengada, past ಒಳಗ ಹೆಂಗದ, present ಒಳಗ ಹೆಂಗದ, okay, future ನ ಹೆಂಗದ. ಸೊ ಬಿಸ್ನೆಸ್ ಇಂಟೆಲಿಜೆನ್ಸ್ ಅದ್ರ ಬಗ್ಗೆ ಓದ್ತೀರಿ. ಓಕೆ, ಆಮೇಲೆ ಡಿಸಿಷನ್ ಮೇಕಿಂಗ್ ಹೆಂಗ್ ಮಾಡ್ತೀರಿ ಅದ್ರ ಬಗ್ಗೆ ಓದ್ತೀರಿ. ಓಕೆ, and some examples of real life ಅಂತ ಹೇಳ್ಬೋದು, ಲೈಕ್ ರಿಟೇಲ್ ಇರ್ಬೋದು, ಹೋಟೆಲ್ ಇರ್ಬೋದು. ಸೊ ಅದ್ರದ್ದೆಲ್ಲ ಎಕ್ಸಾಂಪಲ್ಸ್. ಆಮೇಲೆ ಫೈನಲಿ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ ಇ ಆರ್ ಪಿ ಅಂತೇಳಿ ಹೇಳ್ಬೋದು. ಇ ಆರ್ ಪಿ ಅಂಡ್ ಡಾಟಾ ವೇರ್ ಹೌಸಿಂಗ್. ಓಕೆ, ದೀಸ್ ಆರ್ ದ ಸಮ್ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು study in this chapter. So these two introduction and overview we have seen in the previous chapters. Okay, sorry, previous class ಅಂತ ಹೇಳ್ಬೋದು. ಅಂದ್ರೆ ನಿನ್ನೆ ಕ್ಲಾಸ್ನಾಗ ಓವರ್ ವ್ಯೂ ಮತ್ತೆ ಇಂಟ್ರೊಡಕ್ಷನ್ ನಾನು ಹೇಳಿದೆ. ಸೊ ಟುಡೇ ವಿಲ್ ಗೋ ಟು ಸ್ಟಡಿ ಅಬೌಟ್ ದ ಫಸ್ಟ್ ಟಾಪಿಕ್. ಓಕೆ, ಫಸ್ಟ್ ಟಾಪಿಕ್ ದಟ್ ಈಸ್ using analytical information for decision support. Okay, ಡಿಸಿಷನ್ ಸಪೋರ್ಟ್ ಮಾಡಕ್ಕೆ ಅನಾಲಿಟಿಕಲ್ ಇನ್ಫಾರ್ಮೇಶನ್ ನ ಹೆಂಗ್ ಮಾಡ್ತೀವಿ ಅಂತ ಹೇಳಿ ನೀನೇನು ಸ್ಟಾರ್ಟ್ ಮಾಡಿದೆ, ಬಟ್ ವಿಲ್ ಸ್ಟಾರ್ಟ್ ಫ್ರೆಶ್. ಓಕೆ, ನೀನೇನೋ ಪ್ರಾಬ್ಲಮ್ ಆಗತ್ತಿತ್ತ, ಟೆಕ್ನಿಕಲ್ ಇಶ್ಯೂ ಆಗತ್ತಿತ್ತ. ಓಕೆ, ವಿ ಹ್ಯಾವ್ ಸ್ಟಾಪ್. ಟುಡೇ ವಿಲ್ ಕಂಟಿನ್ಯೂ ವಿತ್ ದ ಸೇಮ್ ಥಿಂಗ್. ಓಕೆ, ಈಗ ಏನದ ಅಂತಂದ್ರೆ ಡಿಸಿಷನ್ ಮಾಡ್ಬೇಕು, ಡಿಸಿಷನ್ ಸಪೋರ್ಟ್ ಮಾಡ್ಬೇಕು ಬಿಸ್ನೆಸ್ ಒಳಗ ಅಂತಂದ್ರೆ ಎಂಟರ್ಪ್ರೈಸಸ್ ಒಳಗ ಡಿಸಿಷನ್ಸ್ ವಿ ಆರ್ ಗೋಯಿಂಗ್ ಟು ಟೇಕ್ ಇಟ್. ಓಕೆ, ಸೊ ಆ ಡಿಸಿಷನ್ಸ್ ನ ಹೆಂಗ್ ಮಾಡ್ತೀವಿ ಅಂತ ಹೇಳಿ ಅನಾಲಿಟಿಕಲ್ ಇನ್ಫಾರ್ಮೇಶನ್ ಯೂಸ್ ಮಾಡಿ ಹೆಂಗ್ ಮಾಡ್ತೀವಿ ಅಂತ ಹೇಳಿ ಹೇಳಕತ್ತಾನ. ಓಕೆ, ಸೊ ಇನ್ ದ ಪಾಸ್ಟ್ ಒಳಗೆ ಹೆಂಗ್ ಮಾಡ್ತಿದ್ವಿ, ವಿ ಆರ್ ಗೋಯಿಂಗ್ ಟು ಯೂಸ್ ನ್ಯೂಮರಿಕಲ್ ಇನ್ಫಾರ್ಮೇಶನ್ ನ ಯೂಸ್ ಮಾಡಿ ಡಿಸಿಷನ್ ಸಪೋರ್ಟ್ ನ ನಾವು ಮಾಡ್ತಿದ್ವಿ. ಓಕೆ, ಸೊ ಇನ್ ದ ಪ್ರೀವಿಯಸ್ ಪಾಸ್ಟ್ ಅಂತ ಹೇಳ್ಬೋದು, ಪ್ರೀವಿಯಸ್ ಇಯರ್ಸ್ ಅಂತ ಅಥವಾ ಪ್ರೀವಿಯಸ್ ಸೆಂಚುರೀಸ್ ಹೇಳ್ಬೋದು. ಅಲ್ಲೇನಾಗ್ತಿದ್ದ ನ್ಯೂಮರಿಕಲ್ ಇನ್ಫಾರ್ಮೇಶನ್ ನ ಯೂಸ್ ಮಾಡಿ ಡಿಸಿಷನ್ ಸಪೋರ್ಟ್ ನ ಮಾಡ್ತಿದ್ವಿ. ಸೊ ಅಲ್ಲಿ ಸೀನಿಯರ್ ಎಕ್ಸಿಕ್ಯೂಟಿವ್ಸ್ ಅವೆಲ್ಲ ಅದನ್ನ ಹ್ಯಾಂಡಲ್ ಮಾಡ್ತಿದ್ರು ಅಂತ ಹೇಳ್ಬೋದು. ಓಕೆ, ಬಟ್ ನೌ ದೇ ಆರ್ ಯೂಸಿಂಗ್ ಅ ಟರ್ಮ್ ಕಾಲ್ಡ್ ಆಸ್ ಬಿಸ್ನೆಸ್ ಇಂಟೆಲಿಜೆನ್ಸ್, ದಟ್ ಈಸ್ BI. ಓಕೆ, ಈಗೇನ್ ಯೂಸ್ ಮಾಡತ್ತಾರ ಅಂತಂದ್ರ BI ಯೂಸ್ ಮಾಡತ್ತಾರ ಅಂತ ಹೇಳ್ಬೋದು, ಅಥವಾ ಬಿಸ್ನೆಸ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡಕತ್ತಾರ ಅಂತ ಹೇಳಿ ಹೇಳ್ಬೋದು. ಓಕೆ, ಫಾರ್ ದ set of concept and process that allows a business executive to make informed decisions. Okay, so business intelligence ನ ಯೂಸ್ ಮಾಡಿ ಬಿಸ್ನೆಸ್ ಡಿಸಿಷನ್ಸ್ ನ ತಗೋಬಹುದು ಅಂತ ಹೇಳಿ ಹೇಳಾಕತ್ತಾನ. ಅಂದ್ರೆ ಟೋಟಲಿ ಬಿಸ್ನೆಸ್ ಡಿಸಿಷನ್ ಸಪೋರ್ಟ್, ಬಿಸ್ನೆಸ್ ಡಿಸಿಷನ್ ಸಪೋರ್ಟ್ ಮಾಡಾಕ BI ನ ಯೂಸ್ ಮಾಡಾಕತ್ತೀವಿ ಅಂತ ಹೇಳಿ ಹೇಳ್ದಾನ. ಓಕೆ, the IT applications providing some numerical informations were commonly called analytical applications to distinguish them from transaction oriented application. What is saying here, IT applications ಒಳಗ ನ್ಯೂಮರಿಕಲ್ ಇನ್ಫಾರ್ಮೇಶನ್ ಇದಕ್ಕೆ ಯೂಸ್ ಮಾಡ್ತೀವಿ ಅಂತಂತಂದ್ರೆ ಸಮ್ ಅನಾಲಿಟಿಕಲ್ ಅಪ್ಲಿಕೇಶನ್ಸ್ ಅನಾಲಿಟಿಕಲ್ ಮಾಡಕ ಮತ್ತೆ ಟ್ರಾನ್ಸಾಕ್ಷನ್ ಓರಿಯೆಂಟೆಡ್ ಅಪ್ಲಿಕೇಶನ್ ನ ಡಿಸ್ಟಿಂಗ್ವಿಶ್ ಮಾಡಕ ನಾವು ನ್ಯೂಮರಿಕಲ್ ಇನ್ಫಾರ್ಮೇಶನ್ ನ ಯೂಸ್ ಮಾಡ್ತೀವಿ ಅಂತ ಹೇಳಕತ್ತಾನ. ಸಿ ದ
see the term here, or see the point here. In ನೋಡ್ರಿ once again, the IT application providing such numerical information. Okay, ಅಂದ್ರೆ ನಿಮಗೆ IT application ಒಳಗೆ ಏನ್ numerical information ಕೊಡ್ತದಲ್ಲ, ಅದು ಏನ್ ಮಾಡ್ತದ ಅಂತಂದ್ರೆ ವೇರ್ ಕಾಮನ್ಲಿ ಕಾಲ್ಡ್, ಅದಕ್ಕೆ ಏನ್ ಕರಿತೀವಿ ನಾವು ಅನಾಲಿಟಿಕಲ್ ಅಪ್ಲಿಕೇಶನ್ ಅಂತ ಕರಿತೀವಿ. ಓಕೆ, ಸೊ ನ್ಯೂಮರಿಕಲ್ ಒಳಗೆ ಏನಿರ್ತದೆ, ವಿ ಆರ್ ಗೋಯಿಂಗ್ ಟು ಹ್ಯಾಂಡಲ್ ಸಮ್ ಅನಾಲಿಟಿಕ್ಸ್. ಓಕೆ, ನ್ಯೂಮರಿಕಲ್ ಒಳಗೆ ಏನಿರ್ತದೆ, ನಂಬರ್ಸ್ ಅನಾಲಿಟಿಕ್ಸ್ ಅದನ್ನೆಲ್ಲ ಮಾಡ್ತೀವಿ. ಸೊ ಅದಕ್ಕೆ ಅನಾಲಿಟಿಕಲ್ ಅಪ್ಲಿಕೇಶನ್ ಅಂತ ಕರಿತೀವಿ. ಓಕೆ, ನ್ಯೂಮರಿಕಲ್ ಇನ್ಫಾರ್ಮೇಶನ್ ಯೂಸ್ ಮಾಡೋದಕ್ಕೆ ಏನ್ ಕರಿತೀವಿ, ಅನಾಲಿಟಿಕಲ್ ಅಪ್ಲಿಕೇಶನ್ ಅಂತ ಕರಿತೀವಿ. ಸೊ ಇದನ್ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಟ್ರಾನ್ಸಾಕ್ಷನ್ ಓರಿಯೆಂಟೆಡ್ ಅಪ್ಲಿಕೇಶನ್ ನ ಡಿಸ್ಟಿಂಗ್ವಿಶ್ ಮಾಡ್ತದ ಅಂತೇಳಿ ಹೇಳ್ಬೋದು. ಓಕೆ, next, the decision making became informed decision making with the use of BI. So ಏನ್ ಹೇಳ್ತಾನೆ, ಡಿಸಿಷನ್ ಮೇಕಿಂಗ್ BI ಯೂಸ್ ಮಾಡ್ಮೇಲೆ ಅಂದ್ರೆ BI ಯೂಸ್ ಮಾಡೋದ್ರಿಂದ ಡಿಸಿಷನ್ ಮೇಕಿಂಗ್ ಏನಾಗತ್ತದ ಅಂದ್ರೆ ಇನ್ಫಾರ್ಮ್ಡ್ ಡಿಸಿಷನ್ ಮೇಕಿಂಗ್ ಆಗತ್ತದ ಅಂತ ಹೇಳ್ತಾನೆ. ಅಂದ್ರೆ ವಿ ಹ್ಯಾವ್ ಸಮ್ ಇನ್ಫಾರ್ಮೇಶನ್ ದೇರ್. ಓಕೆ, ಸೊ ಸಮ್ ಇನ್ಫಾರ್ಮೇಶನ್ ಇದೆ, ಅದಕ್ಕೆ ಇನ್ಫಾರ್ಮ್ಡ್ ಡಿಸಿಷನ್ ಮೇಕಿಂಗ್ ಅಂತ ಹೇಳಿ ಕರಾಕತ್ತಾನ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್, ವಾಟ್ ಈಸ್ ಅನ್ ಇನ್ಫಾರ್ಮ್ಡ್ ಡಿಸಿಷನ್? ಈಗ ನೋಡ್ರಿ, ಇನ್ಫಾರ್ಮ್ಡ್ ಡಿಸಿಷನ್ ಅಂದ್ರೆ ಏನಂತ ಹೇಳ್ಕೊಡತಾನ. ಇಟ್ ಈಸ್ ದ ಡಿಸಿಷನ್ ಬೇಸ್ಡ್ ಆನ್ ಫ್ಯಾಕ್ಟ್ ಅಂಡ್ ಫ್ಯಾಕ್ಟ್ ಅಲೋನ್. ಅಂದ್ರೆ ವಿ ಹ್ಯಾವ್ ಸಮಥಿಂಗ್. ಓಕೆ, ಒಂದು ನೀವು ಫ್ಯಾಕ್ಟ್ ಇರ್ಬೋದು, ಒಂದು ಏನಾದ್ರೂ ಥಿಂಗ್ಸ್ ಇರ್ಬೋದು, ಒಂದು ಫ್ಯಾಕ್ಟ್ ಅಂತ ಕರಿತೀವಿ. ಓಕೆ, ಆ ಫ್ಯಾಕ್ಟ್ ರಿಲೇಟೆಡ್ ಎಕ್ಸ್ಪ್ಲನೇಷನ್ ಮಾಡೋದಕ್ಕೆ ಅಥವಾ ಇನ್ಫಾರ್ಮೇಶನ್ ಕೊಡಕ್ಕೆ ನಾವು ಇನ್ಫಾರ್ಮ್ಡ್ ಡಿಸಿಷನ್ ಅಂತ ಕರಿತೀವಿ. ಓಕೆ, ಇಟ್ ಈಸ್ ಸಮ್ ಫ್ಯಾಕ್ಟ್ ಮೇಲೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನ ಮಾಡೋದು ಅಥವಾ ಇನ್ಫಾರ್ಮೇಶನ್ ನ ಡಿಸಿಷನ್ ಒಳಗೆ ಯೂಸ್ ಮಾಡೋದಕ್ಕೆ ಫ್ಯಾಕ್ಟ್ ಅಂತ ಕರಿತೀವಿ. ಓಕೆ, ಸೊ ವೈ ಇಸ್ ಇಟ್ ರಿಕ್ವೈರ್ಡ್ ಟು ಮೇಕ್ ಇನ್ಫಾರ್ಮ್ಡ್ ಡಿಸಿಷನ್? ಈಗ ಇನ್ಫಾರ್ಮ್ಡ್ ಡಿಸಿಷನ್ ನ ಯಾಕೆ ಮಾಡಬೇಕು ಅಂತೇಳಿ. ಓಕೆ, ದ ಸಿಂಪಲ್ ರೀಸನ್ ಇಸ್ ಇನ್ಫಾರ್ಮ್ಡ್ ಡಿಸಿಷನ್ ಬೇಸ್ಡ್ ಆನ್ ಫ್ಯಾಕ್ಟ್, ನಾಟ್ ಆನ್ ಗಟ್ ಫೀಲಿಂಗ್ಸ್. ಮೋರ್ ಆಫ್ಟನ್ ದೆನ್ ನಾಟ್ ಆರ್ ದ ಕರೆಕ್ಟ್ ಡಿಸಿಷನ್ಸ್. ಈಗ ನೋಡ್ರಿ, ಬಿಸ್ನೆಸ್ ಒಳಗೆ ನಿಮ್ದೇನೋ ಒಂದ್ ಸ್ವಲ್ಪ ಇನ್ಕ್ರೀಸ್ ಮಾಡ್ಬೇಕನ್ನಕತ್ತೀರ ಅಂತ ತಿಳ್ಕೊ. ಓಕೆ, ನಿಮ್ದು ಬಿಸ್ನೆಸ್ ಇನ್ಕ್ರೀಸ್ ಮಾಡ್ಬೇಕನ್ನಕತ್ತೀರ ಅಂತಂದ್ರ ಅಲ್ಲಿ ಒಂದ್ ಪರ್ಟಿಕ್ಯುಲರ್ ಡಿಸಿಷನ್ ನೀವು ತಗೋಬೇಕು. ಅಂದ್ರೆ ನಂಗ್ ಮಾಡ್ಬೋದು ಅಂತ ಗಟ್ ಫೀಲಿಂಗ್ಸ್ ನಿಂತ ನೀವು ಹಂಗ ಮಾಡ್ಕೋತ ಹೋಗೋದ್ ಅರಂಗಿಲ್ಲ. ವಿ ಹ್ಯಾವ್ ಟು ಟೇಕ್ ಸಮ್ ಡಿಸಿಷನ್ಸ್, ವಿ ಹ್ಯಾವ್ ಟು ಟೇಕ್ ಸಮ್ ಪ್ಲಾನಿಂಗ್ ಅಂತ ಹೇಳ್ಬೋದು. ಓಕೆ, ಸೊ ಹಂಗ ಮಾಡಿದ್ರೆ ಅದನ್ನ ನಮ್ ಗಟ್ ಫೀಲಿಂಗ್ ನಿಂತ ಏನ ಮಾಡ್ಬೋದ, ಅದೇನ ದೊಡ್ಡದ ಅಂತ ಮಾಡಿದ್ವಿ ಅಂತಂದ್ರೆ ನಮ್ಗ ಸಕ್ಸಸ್ ಸಿಗಂಗಿಲ್ಲ. ಓಕೆ, ಸೊ ಯಾವುದೇ ಒಂದು ಫ್ಯಾಕ್ಟ್ ರಿಲೇಟೆಡ್ ನಾವು ಕನ್ಸಿಡರ್ ಮಾಡ್ಕೊಂಡು ನಾವು ಡಿಸಿಷನ್ ಮೇಕಿಂಗ್ ಮಾಡಿದ್ವಿ ಅಂತಂದ್ರೆ ಅದ್ರಾಗೂ ಪರ್ಟಿಕ್ಯುಲರ್ ಇನ್ಫಾರ್ಮ್ಡ್ ಡಿಸಿಷನ್ ಮೇಕಿಂಗ್ ಅಂತ ಕರಿತಾನೆ ಮಾಡಿ. ಇನ್ಫಾರ್ಮ್ಡ್ ಡಿಸಿಷನ್ ಮೇಕಿಂಗ್ ಅಂದ್ರೆ ಒಂದ್ ಪರ್ಟಿಕ್ಯುಲರ್ ಫ್ಯಾಕ್ಟ್ ನ ತಗೊಂಡು ನಾವು ಅದ್ರ ಬಗ್ಗೆ ಡಿಸಿಷನ್ ತಗೋದು, ಪ್ಲಾನಿಂಗ್ ಮಾಡೋದು, ಸ್ಟ್ರಾಟಜಿನ ಮಾಡೋದು. ಸೊ ಅದಕ್ಕೆ ಏನ್ ಕರೀತಾನೆ, ಇನ್ಫಾರ್ಮ್ಡ್ ಡಿಸಿಷನ್ ಅಂತ ಕರೀತಾನೆ. ಓಕೆ, ಸೊ ಅದನ್ನ ಇರ್ಲಾದೆ ನಾವೇನು ಪ್ಲಾನಿಂಗ್ ಇರ್ಲಾರ್ದೆ, ಡಿಸಿಷನ್ ಇರ್ಲಾರ್ದೆ ನಂದು ನಾ ಮಾಡ್ಬೋದು ಅಂತ ಒಂದ್ ಗಟ್ ಫೀಲಿಂಗ್ ನೀವು ಮಾಡಕ್ ಹೋದ್ರೆ ದಟ್ಸ್ ನಾಟ್ ಅ ಪರ್ಟಿಕ್ಯುಲರ್ ಆಫ್ಟನ್ ದಟ್ ನಾಟ್ ದ ಕರೆಕ್ಟ್ ವೇ ಅಂತ ಹೇಳ್ಬೋದು. ಓಕೆ, ಕರೆಕ್ಟ್ ಡಿಸಿಷನ್ ಅಂತನೂ ಅನ್ನಕ್ ಬರಂಗಿಲ್ಲ ಅಂತ ಹೇಳ್ತಾನೆ. ಓಕೆ, ಸೊ ಟೋಟಲಿ ಇನ್ಫಾರ್ಮ್ಡ್ ಡಿಸಿಷನ್ ಇಸ್ ನಥಿಂಗ್ ಬಟ್ ಒಂದ್ ಪರ್ಟಿಕ್ಯುಲರ್ ನ ಫ್ಯಾಕ್ಟ್ ತಗೊಂಡು ಅದ್ರ ಬಗ್ಗೆ ನಾವು ವರ್ಕ್ ಮಾಡೋದು, ಡಿಸಿಷನ್ ತಗೋದು, ಪ್ಲಾನಿಂಗ್ ಮಾಡೋದು. ಓಕೆ, ಸಮಥಿಂಗ್ ಅದ್ರ ಬಗ್ಗೆನೆ ತಗೊಂಡು ನಾವು ವರ್ಕ್ ಮಾಡಕ್ಕೆ ಏನಂತ ಕರಿತಾನೆ, ಡಿಸಿಷನ್ ಮೇಕಿಂಗ್, ಇನ್ಫಾರ್ಮ್ಡ್ ಡಿಸಿಷನ್ ಅಂತ ಕರಿತಾನೆ. ಓಕೆ, ಸೊ ಎದಕ್ ಮಾಡ್ಬೇಕು ಅಂತಂದ್ರೆ ಒಂದ್ ಗಟ್ ಫೀಲಿಂಗ್ ನಿಂತ ನಾವು ಅದನ್ನ ವಿತೌಟ್ ಎನಿ ಡಿಸಿಷನ್ ನಾವು ಮಾಡಕ್ ಹೋದ್ವಿ ಅಂತಂದ್ರೆ ನಮ್ದು ಸಕ್ಸಸ್ ಸಿಗಂಗಿಲ್ಲ. ಬಟ್ ಅದೇ ಒಂದು ಫ್ಯಾಕ್ಟ್ ಇಟ್ಕೊಂಡು ನಾವು ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ ಒಂದು ಫ್ಯಾಕ್ಟ್ ತಗೊಂಡು ಮಾಡಿದ್ವಿ ಅಂತಂದ್ರೆ ಒಂದ್ ಸಕ್ಸಸ್ ಸಿಗ್ತದೆ ಅಂತ ಹೇಳ್ತಾನೆ, ಒಂದ್ ಕರೆಕ್ಟ್ ಡಿಸಿಷನ್ ಅಂತ ಅನ್ಕೋಬಹುದು. ಓಕೆ, ಈಗ ನೋಡ್ರಿ, ನಾ ಬಿಸ್ನೆಸ್ ಏನೋ ಒಂದ್ ಹೆಚ್ಚಿಗೆ ಮಾಡ್ಬೇಕಾಗ್ಯದ ಅಂತ ತಿಳ್ಕೊ. ಸೊ ಅವಾಗ ಏನ್ ಮಾಡ್ತೀನಿ ನಾನು, ಡೈರೆಕ್ಟ್ಲಿ ಇಷ್ಟು ಪರ್ಟಿಕ್ಯುಲರ್ ಅಮೌಂಟ್ ಸ್ಪೆಂಡ್ ಮಾಡಿ ಅದನ್ನ ದೊಡ್ಡದು ಒಂದು ಕಾಂಪ್ಲೆಕ್ಸ್ ತಗೊಂಡು ಸೊ ಅಲ್ಲಿ ಎಲ್ಲ ಹಿಂಗ್ ಹಾಕೋದು, ಅಲ್ಲಿ ಮೀನ್ಸ್ ವಿ ಹ್ಯಾವ್ ಟು ಥಿಂಕ್, ಅಲ್ಲಿ ಹಾಕಿದ್ರೆ ನನ್ ನಡೀತದ ಇಲ್ಲೋ, ಇಷ್ಟೆಲ್ಲ ಸ್ಪೆಂಡ್ ಮಾಡಕತ್ತೀನಿ ನಾನು ಅಮೌಂಟ್ ಅಂತ ಪ್ಲೇಸ್ ನ ನಡೀತದಿಲ್ಲೋ, ಇದು ಬಿಸ್ನೆಸ್ ನಡೀತದಿಲ್ಲೋ. ಸೊ ನಾವು ಥಿಂಕ್ ಮಾಡ್ಬೇಕು, ಒಂದು ಫ್ಯಾಕ್ಟ್ ಪರ್ಟಿಕ್ಯುಲರ್ ಫ್ಯಾಕ್ಟ್ ನ ತಗೊಂಡು ಥಿಂಕ್ ಮಾಡ್ಬೇಕಿಲ್ಲ. ಸುಮ್ನೆ ಅದನ್ನ ಅಮೌಂಟ್ ಸ್ಪೆಂಡ್ ಮಾಡಿನ ಅಲ್ಲಿ ಇಲ್ಲಿ ಪ್ಲೇಸ್ ನ ಹಾಕಿದ್ದೆ, ಅದು ಇದು ಹಾಕಿದೆ ಅಂತಂದ್ರೆ ನಡಂಗಿಲ್ಲ. ಓಕೆ, ಸೊ ವಿ ಹ್ಯಾವ್ ಟು ಥಿಂಕ್, ವಿ ಹ್ಯಾವ್ ಟು ಟೇಕ್ ಸಮ್ ಫ್ಯಾಕ್ಟ್ ಅಂತ ಕರಿತಾನೆ. ಓಕೆ, ಇಟ್ಸ್ ಈಸಿ ಟು ಕಮ್ಯುನಿಕೇಟ್ ಫ್ಯಾಕ್ಟ್ಸ್ ಟು ದ ಜಸ್ಟ್ ಸೆಕೆಂಡ್ ಲಾರ್ಜ್ ನಂಬರ್ ಆಫ್ ಸ್ಟೇಕ್ ಹೋಲ್ಡರ್ಸ್. ಅಂದ್ರೆ ಲಾರ್ಜ್ ನಂಬರ್ ಆಫ್ ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ಯಾರ್ದು ಜಾಸ್ತಿ ಎಂಟರ್ಪ್ರೈಸಸ್ ಬಿಗ್ ಇರ್ತದಲ್ಲ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕು, ಆ ಪರ್ಟಿಕ್ಯುಲರ್ ಫ್ಯಾಕ್ಟ್ ಬಗ್ಗೆ ಕಮ್ಯುನಿಕೇಟ್ ಮಾಡ್ಬೇಕು ಅಂತ ಹೇಳ್ತಾನೆ. ಓಕೆ,
A large dispersed set of decision makers can arrive at the same conclusion when facts are presented and interpreted the same way. ನೀವು ಬಹಳಷ್ಟು ಮಂದಿ ಜೊತೆ ಬಹಳಷ್ಟು ಅಂದ್ರೆ ಲಾರ್ಜ್ ನಂಬರ್ ಆಫ್ ಸ್ಟೇಕ್ ಹೋಲ್ಡರ್ಸ್ ಜೊತೆ ನೀವು ಅದನ್ನ ಮಾತಾಡಿದ್ರಿ, ಒಂದ್ ಪರ್ಟಿಕ್ಯುಲರ್ ಫ್ಯಾಕ್ಟ್ ಬಗ್ಗೆ ಕಮ್ಯುನಿಕೇಟ್ ಮಾಡಿದ್ರಿ ಅಂತಂದ್ರೆ ಏನಾಗ್ತದೆ, ಲಾರ್ಜ್ ಡಿಸ್ಪರೇಟ್ ಸೆಟ್ ಆಫ್ ಡಿಸಿಷನ್ ಮೇಕರ್ಸ್ ಒಂದ್ ಸೇಮ್ ಕನ್ಕ್ಲೂಷನ್ ಗೆ ಬರ್ಬೋದು ಅಂತ ಹೇಳ್ತಾನೆ. ಓಕೆ, ನನ್ನ ಒಪಿನಿಯನ್ ಇನ್ನೊಬ್ರು ಹೇಳ್ಬೋದು, ಓಕೆ, ಅವ್ರದ್ದು ಒಪಿನಿಯನ್ ಇನ್ನೊಬ್ರು ಹೇಳ್ಬೋದು. ಸೊ ಸಮ್ ಕನ್ಕ್ಲೂಷನ್, ಸೇಮ್ ಕನ್ಕ್ಲೂಷನ್ ನಮಗ ಸಿಗ್ತದ ಅಂತ ಹೇಳ್ತಾನೆ. ದ ಫ್ಯಾಕ್ಟ್ಸ್ ಆರ್ ಪ್ರೆಸೆಂಟೆಡ್ ಅಂಡ್ ಇಂಟರ್ಪ್ರಿಟೆಡ್ ದ ಸೇಮ್ ವೇ. ಸೊ ದ ಸೇಮ್ ಫ್ಯಾಕ್ಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ, ಕಮ್ಯುನಿಕೇಟ್ ಮಾಡಿದ್ವಿ ಅಂದ್ರೆ ನಮ್ಗೊಂದ್ ಸ್ವಲ್ಪ ಸೇಮ್ ಕನ್ಕ್ಲೂಷನ್ ನ ಸಿಗ್ತದ ಅಂತ ಹೇಳಕತ್ತಾನ. ಓಕೆ, ದಿಸ್ ಟೈಪ್ ಆಫ್ ಡಿಸಿಷನ್ ವಿಲ್ ಲೀಡ್ ಟು ದ ಬಿಸ್ನೆಸ್ ಬೆನಿಫಿಟ್. ಸೊ ಅದನ್ನೇನು ಅದಕ್ಕೆ ಹೇಳ್ತಾನೆ ನೋಡಿ, ಆ ಪರ್ಟಿಕ್ಯುಲರ್ ಫ್ಯಾಕ್ಟ್ ಇಟ್ಕೊಂಡು ನಾವು ಬೇರೆ ಜೊತೆ ಕಮ್ಯುನಿಕೇಟ್ ಮಾಡಿ ಅವ್ರದೆಲ್ಲ ಒಪಿನಿಯನ್ ತಗೊಂಡು ನಾವು ವರ್ಕ್ ಮಾಡಿದ್ವಿ ಅಂತಂದ್ರೆ ನಮ್ಗೊಂದು ಬೆನಿಫಿಟ್ ಸಿಗ್ತದ, ಬಿಸ್ನೆಸ್ ಬೆನಿಫಿಟ್ ಸಿಗ್ತದ ಅಂತ ಹೇಳ್ತಾನೆ. ಅಂದ್ರೆ ಒಂದ್ ಪರ್ಟಿಕ್ಯುಲರ್ ಫ್ಯಾಕ್ಟ್ ಬಗ್ಗೆ ನಾವು ಕಮ್ಯುನಿಕೇಟ್ ಮಾಡ್ಬೇಕು. ಆ ಪರ್ಟಿಕ್ಯುಲರ್ ಫ್ಯಾಕ್ಟ್ ಅಂದ್ರೆ ನೀವು ಈ ಟೈಪ್ ಆಫ್ ಬಿಸ್ನೆಸ್ ಮಾಡಾಕತ್ತಿದ್ರಿ, ಇಂತಲ್ ಮಾಡಾಕತ್ತಿದ್ರಿ ಅಂತಂದ್ರೆ ಅದನ್ನ ಅವರಿಗೆ ಹೇಳ್ಕೊಡ್ಬೇಕು. ಯಾರ್ ಲಾರ್ಜ್ ಸ್ಟಾಕ್ ಹೋಲ್ಡರ್ಸ್ ಇರ್ತಾರಲ್ಲ ಅವ್ರ ಜೊತೆ ನಾವು ಕಮ್ಯುನಿಕೇಟ್ ಮಾಡಿದ್ವಿ ಅಂತಂದ್ರೆ ನಮಗ್ ಸೇಮ್ ಕನ್ಕ್ಲೂಷನ್ ಸಿಗ್ತದ. ಅದರಿಂದ ಏನಾದ್ರೂ ನಾವು ಅದೇ ಟೈಪ್ ನಾವು ಮಾಡಿದ್ವಿ ಅಂತಂದ್ರೆ ಸಮ್ ಬಿಸ್ನೆಸ್ ಬೆನಿಫಿಟ್ಸ್ ಆಗ್ತದ ಅಂತ ಹೇಳ್ತಾನೆ. ಓಕೆ, ಇಟ್ ವಿಲ್ ಪ್ರೊವೈಡ್ ಇನ್ಸೈಟ್ ಇನ್ ಟು ದ ಆಪರೇಷನಲ್ ಎಫಿಷಿಯನ್ಸೀಸ್. It will help explore untapped opportunities, and above all it will serve as a window to the business dynamic and performance. Okay, ಅದೇ ಹೇಳ್ತಾನೆ ನೋಡ್ರಿ, ಒಂದು ಆಪರೇಷನಲ್ ಎಫಿಷಿಯನ್ಸಿ ಆತು ಅಂತಂದ್ರೆ ನಮಗ್ ಒಂದು ಬಿಸ್ನೆಸ್ ಪರ್ಫಾರ್ಮೆನ್ಸ್ ಚಲೋ ಆಗ್ತದ, ಒಂದ್ ಡೈನಮಿಕ್ ಆಗ್ತದ ಅಂತ ಹೇಳ್ತಾನೆ. ಅಂದ್ರೆ ಒಂದ್ ಅನ್ಟ್ಯಾಪ್ಡ್ ಅಪರ್ಚುನಿಟೀಸ್ ಇತ್ತು. ಅನ್ಟ್ಯಾಪ್ಡ್ ಅಂತಂದ್ರೆ ಫೇಲ್ ಆಗಂಗಿಲ್ಲ, ಅಂದ್ರೆ ನಮ್ದು ಏನ್ ಬಿಸ್ನೆಸ್ ಇರ್ತದಲ್ಲ ಅದು ಫೇಲ್ ಆಗಂಗಿಲ್ಲ. ಸೊ ಒಂದ್ ಬಿಸ್ನೆಸ್ ನ ಡೈನಮಿಕ್ ಆಗಿ ಮತ್ತೆ ಒಂದು ಪರ್ಫಾರ್ಮೆನ್ಸ್ ಪರ್ಟಿಕ್ಯುಲರ್ ಒಂದು ಪರ್ಫಾರ್ಮೆನ್ಸ್ ಕರೆಕ್ಟ್ ಆಗಿ ನಮಗ್ ರಿಸಲ್ಟ್ ಸಿಗ್ತದ ಅಂತ ಹೇಳಕತ್ತಾನೆ. ಓಕೆ, ಇಲ್ಲಿ ತರ ತಿಳಿತ ಜಸ್ಟ್ ಸೆಕೆಂಡ್ ಒಂದ್ ಸ್ವಲ್ಪ ಗ್ಲಾಸ್ ತಗೋತೀನಿ ನೋಡ್ರಿ. ಫಸ್ಟ್ ಏನ್ ಹೇಳ್ದಾವ, ಪೆಹ್ಲಾ ಎಲ್ಲ ಹಿಂದ ಪಾಸ್ಟ್ ನಾವು ನ್ಯೂಮರಿಕಲ್ ಇನ್ಫಾರ್ಮೇಶನ್ ತಗೊಂಡು ಡಿಸಿಷನ್ ಸಪೋರ್ಟ್ ಮಾಡ್ತಿದ್ವಿ ಅಂತ ಹೇಳ್ತಾನೆ. ಬಟ್ ನಾವ್ ಈಗ ಏನ್ ಮಾಡಾಕತ್ತೀವಿ, ಬಿಸ್ನೆಸ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ನಮ್ದು ಡಿಸಿಷನ್ ನ ಮಾಡಾಕತ್ತೀವಿ ಅಂತ ಹೇಳ್ತಾನೆ. ಅಂದ್ರೆ ಇನ್ಫಾರ್ಮ್ಡ್ ಡಿಸಿಷನ್, ಪರ್ಟಿಕ್ಯುಲರ್ಲಿ ಇನ್ಫಾರ್ಮ್ಡ್ ಡಿಸಿಷನ್ ಮಾಡಾಕತ್ತೀವಿ ಅಂತ ಹೇಳ್ತಾನೆ. ಇನ್ಫಾರ್ಮ್ಡ್ ಅಂತಂದ್ರೆ ಏನು, ಒಂದ್ ಪರ್ಟಿಕ್ಯುಲರ್ ಫ್ಯಾಕ್ಟ್ ನ ತಗೊಂಡು ನಾವು ಅದ್ರ ಬಗ್ಗೆ ಥಿಂಕ್ ಮಾಡಿ, ಓಕೆ, ನಮ್ದು ಗಟ್ ಫೀಲಿಂಗ್ ನ ತಗೊಂಡು ನಾವು ಹಿಂಗ್ ಮಾಡ್ಬಿಡ್ತೀನಿ ಅದು ಆಗ್ತದೆ ಬಟ್ ಏನೋ ಒಂದ್ ಯೋಚನೆ ಇರ್ಲಾರ್ದೆ, ಏನೋ ಒಂದ್ ಪರ್ಟಿಕ್ಯುಲರ್ ಫ್ಯಾಕ್ಟ್ ಬಗ್ಗೆ ಡಿಸ್ಕಷನ್ ಇರ್ಲಾರ್ದೆ, ಕಮ್ಯುನಿಕೇಟ್ ಇರ್ಲಾರ್ದೆ ಮಾಡಿದ್ರೆ ಅದು ಕರೆಕ್ಟ್ ಆಗಿ ಎಫಿಷಿಯಂಟ್ ಆಗಿ ವರ್ಕ್ ಆಗಂಗಿಲ್ಲ. ಬಟ್ ಅದನ್ನೇ ಒಂದು ಫ್ಯಾಕ್ಟ್ ಇಟ್ಕೊಂಡು ನಾವು ಅದನ್ನೆಲ್ಲ ಪರ್ಟಿಕ್ಯುಲರ್ ಆಗಿ ವರ್ಕ್ ಮಾಡಿದ್ವಿ ಅಂತಂದ್ರೆ ನಮಗೊಂದು ಗುಡ್ ಬೆನಿಫಿಟ್ ಸಿಗ್ತದೆ ಅಂತ ಹೇಳ್ತಾನೆ. ಅಂದ್ರೆ BI ಒಳಗೆ ಏನದ ಇನ್ಫಾರ್ಮ್ಡ್ ಡಿಸಿಷನ್ ನ ಮಾಡ್ಬೇಕು ಅಂತ ಹೇಳ್ತಾನೆ. ಸೊ ಒಂದ್ ಬೆನಿಫಿಟ್ ಸಿಗ್ತದೆ, ಒಂದ್ ಪರ್ಫಾರ್ಮೆನ್ಸ್ ಚಲೋ ಆಗ್ತದೆ ಅಂತ ಹೇಳಕತ್ತಾನೆ. ಸೊ ಜಸ್ಟ್ ಅಂಡರ್ಸ್ಟುಡ್ these slides. Please reply. Everyone understood this many sides? ಮಕ್ಕೊಂಡ್ರೇನಾ ಮುಂಜಾನೆ? I'm asking for your reply. ಇಲ್ಲ ಗೊತ್ತಾಗ್ತದೆ ನೋಡಿ, ಎಷ್ಟು ಮಂದಿ ಕ್ಲಾಸ್ ಕೇಳತ್ತೀರಿ, ಎಷ್ಟು ಮಂದಿ ಮಕ್ಕೊಂಡಿರಿ. See, only 6 people replied. What about others? Not understood? Eight peoples out of 28, only 8 peoples. What about remaining 20 peoples? Sleeping? Sushant, okay. Anjali, Kasturi, Kavita, Mallikarjun, Rishi, Pooja, Preeti, Megha, both Preetis, Sachin, Rohini, ಸಿದ್ಧಾರೂಢರ ಜಾಯ್ನ್ ಆಗಿಲ್ಲ, ಆಡಿಯೋನೇ ಜಾಯ್ನ್ ಆಗಿಲ್ಲ, ಸುಮ್ಮ ಕಿರಿಕಿರಿ ಅಲ್ಲಿ ಕೇಳಂತಾನ. ಜಸ್ಟ್ ಅಟೆಂಡೆನ್ಸ್ ಎಲ್ಲ ಬಂದಿಟ್ಟಾನವ. Someone inform Siddharth to join for the audio. As your friends. Anybody, any friends of Siddharth, please inform him to join the audio. Okay. So fine, then we'll go for the next slides here.
It will help provide answers to questions like who are my most profitable customers. Okay, ಯಾವುದು ಅಂತಂದ್ರೆ informed decisions ಬಗ್ಗೆ ಹೇಳಕತ್ತಾನಿನ. Okay, still you are in a topic called as informed decisions. Informed decision ಏನ್ ಮಾಡ್ತದೆ ಅಂತಂದ್ರೆ it will help provide some answers to the questions. Okay, some questions the answer ಕೊಡ್ತದೆ ಅಂತ ಹೇಳಕತ್ತಾನ. Like who are my most profitable customers, ನನ್ profitable customers ಯಾರದಾರ, which are our most profitable products, profitable products ಯಾವ್ದದ, which is the most profitable marketing channel ಯಾವ್ದು ಚಲೋ ಅದ, what are the various upsells and cross sells opportunities. Okay, who are my best performing employees, how is my company performing in terms of customer expectations, etc. Okay, when you are using the informed decisions, ಇದನ್ನೆಲ್ಲ ಯೂಸ್ ಮಾಡಕತ್ರಿ ಅಂತ, ಇನ್ಫಾರ್ಮ್ ಡಿಸಿಷನ್ ಮಾಡಕತ್ರಿ, ಒಂದ್ ಪರ್ಟಿಕ್ಯುಲರ್ ಫ್ಯಾಕ್ಟ್ ಬಗ್ಗೆ ನೀವು ಮಾಡಕತ್ರಿ ಅಂತಂದ್ರೆ ಏನ್ ಹೇಳ್ತಾನಂತಂದ್ರೆ ಸಮ್ ಕ್ವಶನ್ ಆನ್ಸರ್ ಸಿಗ್ತದ ಅಂತ ಹೇಳಕತ್ತಾರ. ಲೈಕ್ ಬೆಸ್ಟ್ ಎಂಪ್ಲಾಯ್ ಯಾರದಾರ, ಬೆಸ್ಟ್ ಚಾನಲ್ ಯಾವ್ದದ, ಓಕೆ, ಬೆಸ್ಟ್ ಪ್ರಾಫಿಟಬಲ್ ಪ್ರಾಡಕ್ಟ್ ಯಾವ್ದದ, ಆ ಪ್ರಾಡಕ್ಟ್ ಮತ್ತೆ ಇನ್ನ ಹೆಚ್ಚಿಗೆ ಈಗ ಒಂದ್ ಏನೋ ಒಂದ್ ಪ್ರಾಡಕ್ಟ್ ಇರ್ತದ. ಓಕೆ, ಆ ಪ್ರಾಡಕ್ಟ್ ನಿಮ್ದು ಬಿಸ್ನೆಸ್ ಒಳಗ ಬಹಳ ಸೆಲ್ ಆಗಾಕತ್ತದ ಅಂತಂದ್ರೆ ಏನ್ ಮಾಡ್ತೀರಿ, ಆ ಪ್ರಾಡಕ್ಟ್ ನ ಜಾಸ್ತಿ ಯೂಸ್ ಮಾಡ್ತೀರಾ, ಅಂದ್ರೆ ಮತ್ತೆ ಅದನ್ನ ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡ್ತೀರಿ, ಅದನ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತೀರಿ, ಅದನ್ನ ಜಾಸ್ತಿ ಸೆಲ್ ಮಾಡ್ತೀರ. ಓಕೆ, ಹಂಗ ಬೆಸ್ಟ್ ಪ್ರಾಫಿಟೇಬಲ್ ಇದೇನದಾರ ಕಸ್ಟಮರ್ಸ್ ಯಾರದಾರ, ಓಕೆ, ಯಾವ ಕಸ್ಟಮರ್ಸ್ ಜಾಸ್ತಿ ಚಂದ ಪ್ರಾಫಿಟ್ ಮಾಡಕತ್ತಾರ. ಓಕೆ, ಸೊ ಅಂತವೆಲ್ಲ ನಿಮ್ ಕ್ವಶನ್ಸ್ಗೆ ಅದು ಆನ್ಸರ್ ಸಿಗ್ತದ ಅಂತ ಹೇಳ್ತಾನೆ. ಓಕೆ, next, it is true that business executives, operational staff and planning analysts all make decisions even when business intelligence or business analysts were not there. Okay, ಬಿಫೋರ್ ಆಲ್ಸೋ ಯಾವಾಗ ನಮಗೆ ಬಿಸ್ನೆಸ್ ಇಂಟೆಲಿಜೆನ್ಸ್ ಇಲ್ಲ, ಬಿಸ್ನೆಸ್ ಅನಲಿಸ್ಟ್ ಬಂದಿಲ್ಲ ಇನ್ನ, ಯು ಹ್ಯಾವ್ ಟು ರಿಮೆಂಬರ್ ದಟ್ ಬಿಸ್ನೆಸ್ ಇಂಟೆಲಿಜೆನ್ಸ್ ಈಗೀಗ ಬಂದದ್. ಓಕೆ, BI ಏನದಲ್ಲ ಈಗೀಗ ಬಂದದ್, ಪೆಲಾ ಇಲ್ಲ, ಪೆಲಾನು ಬಿಸ್ನೆಸ್ ನಡೀತಿತ್ತು, ಪೆಲಾನು ಪ್ರಾಫಿಟ್ ಇರ್ತಿತ್ತು. ಓಕೆ, ಅದನ್ನ ಹೇಳಾಗತ್ತಾನ. ಇಟ್ ಈಸ್ ಟ್ರೂ ದಟ್ ಬಿಸ್ನೆಸ್ ಎಕ್ಸಿಕ್ಯೂಟಿವ್, ಆಪರೇಷನ್ಸ್, ಆಮೇಲೆ ಪ್ಲಾನಿಂಗ್ ಇವೆಲ್ಲ ಈಗೀಗ ಬಂದಾವ್. ಓಕೆ, ಬಿಸ್ನೆಸ್ ಇಂಟೆಲಿಜೆನ್ಸ್ ಪೆಲಾ ಇದ್ದಿದ್ದಿಲ್ಲ, ಬಿಸ್ನೆಸ್ ಅನಲಿಸ್ಟ್ ಇದ್ದಿದ್ದಿಲ್ಲ, ಸೊ ಅವೆಲ್ಲ ಪೆಲಾ ಇದ್ದಿದ್ದಿಲ್ಲ, ಅವಾಗೂ ಇವೆಲ್ಲ ವರ್ಕ್ ನಡೀತಿತ್ತು ಅಂತ ಹೇಳ್ತಾನೆ, ಅಂದ್ರೆ ಬಿಸ್ನೆಸ್ ನಡೀತಿತ್ತು ಅಂತ ಹೇಳ್ತಾನೆ. ಓಕೆ, ದ ಇವ್ಯಾಲ್ಯೂಷನ್ ಆಫ್ BI ಮೇಡ್ ಡಿಸಿಷನ್ ಮೇಕಿಂಗ್ ಫಾಸ್ಟರ್, ರಿಲೇಬಲ್, consistent and high team oriented. Okay, is saying that before also business intelligence ಇದ್ದಿದ್ದಿಲ್ಲ, ಅವಾಗೂ ಏನಾಗ್ತಿತ್ತು, ಆಪರೇಷನ್ಸ್ ಸ್ಟಾಫ್ ನಡೀತಿತ್ತು. ಓಕೆ, ಆಪರೇಷನ್ಸ್ ನಡೀತಿತ್ತು, ಪ್ಲಾನಿಂಗ್ ನಡೀತಿತ್ತು. ಓಕೆ, ಬಿಸ್ನೆಸ್ ನಡೀತಿತ್ತು ಓವರ್ ಆಲ್. ಇವೆಲ್ಲ ಬಿಸ್ನೆಸ್ ಇಂಟೆಲಿಜೆನ್ಸ್ ಇರ್ಲಿಲ್ಲ, ಬಿಸ್ನೆಸ್ ಅನಲಿಸ್ಟ್ ಇದ್ದಿದ್ದಿಲ್ಲ, ಅದನ್ನು ಓವರ್ ಆಲ್ ಎಲ್ಲ ನಡೀತಿತ್ತು. ಓಕೆ, ಬಟ್ ಈಗ ಏನ್ ಹೇಳಾಕತ್ತಾನ ಅಂತಂದ್ರ BI ಯೂಸ್ ಮಾಡೋದ್ರಿಂದ ನಮ್ದು ಏನದಲ್ಲ ಕೆಲಸ ಫಾಸ್ಟ್ ಆಗ್ತದೆ, ರಿಲೇಬಲ್ ಆಗ್ತದೆ, ಕನ್ಸಿಸ್ಟೆಂಟ್ ಆಗ್ತದೆ, ಹೈಲಿ ಟೀಮ್ ಓರಿಯೆಂಟೆಡ್ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ಇವನ್ ದೋ ದೋಸ್ ಥಿಂಗ್ಸ್ ಆರ್ ನಾಟ್ ಪ್ರೆಸೆಂಟ್ ಅಟ್ ದ ಪಾಸ್ಟ್ ಒಳಗ ಪ್ರೆಸೆಂಟ್ ಇದ್ದಿದ್ದಿಲ್ಲ ಅಂದ್ರೂ ಏನಾಗತ್ತದ, ವರ್ಕ್ ಆಗ್ತಿತ್ತು, ಬಿಸ್ನೆಸ್ ನಡೀತಿತ್ತು. ಓಕೆ, ಬಟ್ ಈಗ ನಾವು BI ಯೂಸ್ ಮಾಡೋದ್ರಿಂದ ಏನದ, ಅದನ್ನ ನಾವು ಫಾಸ್ಟ್ ಆಗಿ ಮಾಡ್ಬೋದು, ರಿಲೇಬಲ್ ಆಗಿ ಮಾಡ್ಬೋದು, ಕನ್ಸಿಸ್ಟೆನ್ಸಿ ಇರ್ಬೋದು, ಹೈ ಟೀಮ್ ಓರಿಯೆಂಟೆಡ್ ನ ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, ಅಂದ್ರೆ BI ಯೂಸ್ ಮಾಡೋದ್ರಿಂದ ನಮಗ ಪ್ರಾಫಿಟ್ ಆಗಾಗತ್ತದ ಅಂತ ಹೇಳಾಗತ್ತಾನ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಫಸ್ಟ್ ಟಾಪಿಕ್ ಕಾಲ್ಡ್ ಆಸ್ ಯೂಸಿಂಗ್ ಅನಾಲಿಟಿಕಲ್ ಇನ್ಫಾರ್ಮೇಶನ್ ಫಾರ್ ಡಿಸಿಷನ್ ಸಪೋರ್ಟ್. ಅಂದ್ರೆ ಏನು, ಟೋಟಲಿ ಏನು ಹೇಳಾಗತ್ತಾನವ, ನಾವು BI ಒಳಗ ಇನ್ಫಾರ್ಮ್ಡ್ ಡಿಸಿಷನ್ ಮಾಡ್ತೀವಿ ಅಂತ ಹೇಳ್ತಾನೆ. ಇನ್ಫಾರ್ಮ್ ಡಿಸಿಷನ್ ಇಸ್ ನಥಿಂಗ್ ಬಟ್ ಸಮ್ ಫ್ಯಾಕ್ಟ್ಸ್. ಓಕೆ, ಸಮ್ ಫ್ಯಾಕ್ಟ್ಸ್ ತಗೊಂಡು ನಾವು ವರ್ಕ್ ಮಾಡ್ತೀವಿ. ಓಕೆ, ಸೊ ಆ ಫ್ಯಾಕ್ಟ್ ನ ನಾವು ಚಲೋ ಇಂಪ್ಲಿಮೆಂಟೇಶನ್ ಮಾಡ್ಕೊಂಡ್ವಿ ಅಂತಂದ್ರೆ ಏನಾಗ್ತದೆ, ನಮ್ದು ಬಿಸ್ನೆಸ್ ಪ್ರಾಫಿಟೇಬಲ್ ಆಗ್ತದೆ. ಆಮೇಲೆ ಆ ಫ್ಯಾಕ್ಟ್ ನಿಂತ ಅಂದ್ರೆ ಇನ್ಫಾರ್ಮ್ಡ್ ಡಿಸಿಷನ್ಸ್ ನಿಂತ ನಾವ್ ಏನಾದ್ರೂ ಸಮ್ ಕ್ವಶನ್ಸ್ ರಿಲೇಟೆಡ್ ಆನ್ಸರ್ಸ್ ಸಿಗ್ತಾವ ಅಂತ ಹೇಳ್ತಾನ. ಆಮೇಲೆ ಪೆಲಾ ಇವೊಂದು in the past we are not using business intelligence, but ಈಗೇನದ business intelligence ಯೂಸ್ ಮಾಡೋದ್ರಿಂದ whatever the business, what are the enterprises we are running, ಅದು ಪ್ರಾಫಿಟೇಬಲ್ ಇರ್ತದ, ಫಾಸ್ಟರ್ ಇರ್ತದ, ರಿಲೇಬಲ್ ಇರ್ತದ ಅಂತ ಆಗತ್ತ. ಸೊ ದಿಸ್ ಇಸ್ ಅಬೌಟ್ ದ ಫಸ್ಟ್ ಟಾಪಿಕ್. ಸೊ ಎವ್ರಿವನ್ ಕ್ಲಿಯರ್ಡ್ ಅಬೌಟ್ ದ ಫಸ್ಟ್ ಟಾಪಿಕ್ ಆಫ್ ದಿಸ್ ಚಾಪ್ಟರ್? Yes, I want reply from everyone. I want reply from everyone.
What about others? Any doubts regarding this topic? Any doubts regarding this topic? Okay. Okay, so fine, then we'll go for the next topic here. The next topic is information sources between Dawn and BI. Okay. Next topic is there is next information sources between DAWN. ಏನು ಸ್ಪೆಲ್ ಮಾಡ್ತೀರಿ ನೋಡ್ರಿ ಡಾನ್ ವ್ಯಾನ್ ಅಂತ ಅನ್ಬೋದು ವ್ಯಾನ್ ಅನ್ಬೋದು ಜಸ್ಟ್ ಸೆಕೆಂಡ್ ಏನ್ ಸ್ಪೆಲ್ ಮಾಡ್ತೀರಿ ಅದನ್ನ DAWN. Dawn. Okay. Google is also saying Dawn. Okay. Information sources between Dawn and BI. Okay. So we'll see this topic here. Business makers invest in obtaining the market facts and sorry, not business makers. Decision makers invest in obtaining the market facts and internal functions such as finance and marketing, sales to evolve business plans. Some of the frequently used information sources are as follows. Okay, what is saying that ಡಿಸಿಷನ್ ಮೇಕರ್ಸ್ ಯಾರಿರ್ತಾರಲ್ಲ ಅವ್ರು ಏನ್ ಮಾಡ್ತಾರೆ ಇನ್ವೆಸ್ಟ್ ಮಾಡ್ತಾರೆ. ಓಕೆ, ಎಲ್ಲಿ ಅಂತಂದ್ರೆ ಅಂದ್ರೆ ಎದ್ರ ಸಲುವಾಗಿ ಇನ್ವೆಸ್ಟ್ ಮಾಡ್ತಾರೆ ಅಂತಂದ್ರೆ ಒಂದು ಮಾರ್ಕೆಟ್ ಫ್ಯಾಕ್ಟ್ಸ್, ಆಮೇಲೆ ಇಂಟರ್ನಲ್ ಫಂಕ್ಷನ್ಸ್. ಓಕೆ, ಇಂಟರ್ನಲ್ ಫಂಕ್ಷನ್ಸ್, ಮಾರ್ಕೆಟ್ ಫ್ಯಾಕ್ಟ್ಸ್, ಓಕೆ, ಫೈನಾನ್ಸ್ ಅಂಡ್ ಮಾರ್ಕೆಟಿಂಗ್. ಸೊ ಅದ್ರ ಸಲುವಾಗಿ ಏನಿರ್ತದೆ ಫೈನಾನ್ಸ್ ಅಂಡ್ ಮಾರ್ಕೆಟಿಂಗ್, ಸೇಲ್ಸ್, ಇದ್ರ ಬಿಸ್ನೆಸ್ ಪ್ಲಾನ್ಸ್. ಸೊ ಇದ್ರ ಸಲುವಾಗೆಲ್ಲ ಅಲ್ಲಿ ಇನ್ವೆಸ್ಟ್ ಮಾಡ್ತಾನ ಅಂತ ಹೇಳ್ತಾನೆ. ಸೊ ಡಿಸಿಷನ್ ಮೇಕರ್ಸ್ ಇನ್ವೆಸ್ಟ್ ಇನ್ obtaining the ಮಾರ್ಕೆಟ್ ಫ್ಯಾಕ್ಟ್ಸ್ ಸಲಾಗ ಮಾಡ್ತಾನ, ಆಮೇಲೆ ಇಂಟರ್ನಲ್ ಫಂಕ್ಷನ್ ಸಲಾಗ ಮಾಡ್ತಾನ. ಓಕೆ, ಫೈನಾನ್ಸ್ ಅಂಡ್ ಮಾರ್ಕೆಟಿಂಗ್, ಸೇಲ್ಸ್ ಸಲಾಗ ಮಾಡ್ತಾನ. ಸೊ ಟೋಟಲಿ ಬಿಸ್ನೆಸ್ ಪ್ಲಾನ್ ಮಾಡಾಕ ಡಿಸಿಷನ್ ಮೇಕರ್ ಏನ್ ಮಾಡ್ತಾನ ಇನ್ವೆಸ್ಟ್ ಮಾಡ್ತಾನ ಅಂತ ಹೇಳ್ತಾನೆ. ಸಮ್ ಆಫ್ ದ ಫ್ರೀಕ್ವೆಂಟ್ಲಿ ಯೂಸ್ಡ್ ಇನ್ಫಾರ್ಮೇಶನ್ ಸೋರ್ಸಸ್. ಓಕೆ, ಫ್ರೀಕ್ವೆಂಟ್ಲಿ ಯೂಸ್ಡ್ ಇನ್ಫಾರ್ಮೇಶನ್ ಸೋರ್ಸಸ್ ಯಾವ್ಯಾವ ಅಂತೇಳಿ ತೋರ್ಸಕತ್ತಾನ ನೋಡ್ರಿ ಇಲ್ಲಿ. ಫಸ್ಟ್ ಒನ್ ಮಾರ್ಕೆಟಿಂಗ್ ರಿಸರ್ಚ್. ಓಕೆ, ಅಂದ್ರೆ ಬಿಸ್ನೆಸ್ ಇಂಟೆಲಿಜೆನ್ಸ್ ಸಾರಿ ಡಿಸಿಷನ್ ಮೇಕಿಂಗ್ ಒಳಗ್ ಫಸ್ಟ್ ಇನ್ವೆಸ್ಟ್ ಅದ್ರ ಮೇಲೆ ಮಾಡ್ತಾನವ ಮಾರ್ಕೆಟಿಂಗ್ ರಿಸರ್ಚ್ ಮೇಲೆ ಅಂತ ಹೇಳ್ತಾನೆ. ಓಕೆ, ದಿಸ್ ಅನಾಲಿಸ್ಟ್ ಹೆಲ್ಪ್ ಅಂಡರ್ಸ್ಟ್ಯಾಂಡ್ ಬೆಟರ್ ದ ಮಾರ್ಕೆಟ್ ಪ್ಲೇಸ್ ಇನ್ ವಿಚ್ ದ ಎಂಟರ್ಪ್ರೈಸ್ ಇನ್ ಕ್ವಶನ್ ಇಸ್ ಆಪರೇಟಿಂಗ್. ಓಕೆ, ಮಾರ್ಕೆಟಿಂಗ್ ರಿಸರ್ಚ್ ಒಳಗ್ ಅನಾಲಿಸ್ಟ್ ಏನ್ ಮಾಡ್ತಾನಂತಂದ್ರೆ ಮಾರ್ಕೆಟ್ ಪ್ಲೇಸ್ ಎಲ್ಲದ. ಓಕೆ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಓಕೆ, ಈಗ ನೀವು ಇಫ್ ವಿ ಕನ್ಸಿಡರ್ ದ ಮೊಬೈಲ್ ಎಕ್ಸಾಂಪಲ್, ಇಫ್ ಐ ಟೇಕ್ ದ ಮೊಬೈಲ್ ಏನದ ಈಗೆಲ್ಲ 4G ಮೊಬೈಲ್ಸ್ ಬೇಕು, ಸಮ್ ಮೆಗಾ ಪಿಕ್ಸೆಲ್ಸ್ ಕ್ಯಾಮ್ರಾಸ್ ಬೇಕು. ಓಕೆ, ಆಮೇಲೆ ಮತ್ತೇನಿರ್ತದೆ ರ್ಯಾಮ್ 4GB ರ್ಯಾಮ್ ಬೇಕು. ಓಕೆ, ಇಂಟರ್ನಲ್ ಸ್ಟೋರೇಜ್ ಹೆಚ್ಚಿಗಿರ್ಬೇಕು. ಸೊ ಇದನ್ನೆಲ್ಲ ನೋಡ್ತಿರ್ತೀವಿ. ಓಕೆ, ಮಾರ್ಕೆಟ್ನಾಗ ಅಂತ ಅದನ್ನ ನಡೆದ ಮಾರ್ಕೆಟ್ ಪ್ಲೇಸ್ನಾಗ ಅನಾಲಿಸ್ ಏನ್ ಮಾಡ್ತಾನೆ. ಸೊ ಇದನ್ನೆಲ್ಲ ಒಂದ್ ವೇಳೆ ನಾ ಅನಾಲಿಸ್ ಮಾಡ್ಲಿಲ್ಲ ಅಂತ ತಿಳ್ಕೊರಿ, ಮಾರ್ಕೆಟ್ ಪ್ಲೇಸ್ನಾಗ ಏನೇನ್ ನಡ್ದದನ್ನ ಅನಾಲಿಸ್ ಮಾಡ್ಲಿಲ್ಲ ಅಂತಂದ್ರೆ ನಾವೇನ್ ಮಾಡ್ತೀವಿ ಹಿಂದಿನ ಪ್ರಾಡಕ್ಟ್ಸ್ ಮಾಡ್ತೀವಿ. ಓಕೆ, ಅದನ್ನ ಯಾರು ತಗೋತಾರೆ? ಯಾರು ತಗೊಂಗಿಲ್ಲ. ಈಗ ನೋಡ್ರಿ, ನೀವೇ ಮೊಬೈಲ್ಸ್ ಒಂದ್ ಇಂಟರ್ನಲ್ ಸ್ಟೋರೇಜ್ ಕಮ್ಮಿ ಇತ್ತಂದ್ರೆ ತಗೋತಿರೇನಿಲ್ಲ. ಓಕೆ, ಅದೇ ಇಂಟರ್ನಲ್ ಸ್ಟೋರೇಜ್ ಹೆಚ್ಚಿಗಿತ್ತಂದ್ರೆ ವಿಲ್ ಗೋ ಫಾರ್ ದಟ್ ಒನ್, ಬೆಟರ್ ಒನ್. ಓಕೆ, ಹಂಗ ನಾವು ಮಾರ್ಕೆಟ್ ಪ್ಲೇಸ್ ನಾಗ ಏನೇನ್ ಅದ, ಈಗ ಫಾರ್ ಎಕ್ಸಾಂಪಲ್ ನಾವು ಪ್ರೈಸ್ ಕನ್ಸಿಡರ್ ಮಾಡಿದ್ವಿ ಅಂತ ತಿಳ್ಕೊ. ಈಗ ಸ್ಯಾಮ್ಸಂಗ್ ದಾನ ಸೇಮ್ ಮೊಬೈಲ್ ನ 120,000 ಕೊಡಾಕದಾನ. ಓಕೆ, ಅದೇ ಮತ್ತೆ ಬೇರೆ ಕಂಪ್ನಿದವ 25,000 ಕೊಡಾಕತ್ತಂದ್ರ ಅವ ತಗೊಂಗಿಲ್ಲ. ಓಕೆ, ವಿಲ್ ನಾಟ್ ಗೋ ಫಾರ್ ದಟ್ ಹೈಯರ್ ಅಮೌಂಟ್. ಈಗ ನಾನ ಯಾವ್ದು ಕಮ್ಮಿ ಇರ್ತದ ಆ ಅಮೌಂಟ್ ಕಮ್ಮಿ ಇದ್ದಿದ್ದಕ್ಕೆ ಮೊಬೈಲ್ಗೆ ಹೋಗ್ತೀನಿ, ಹೈಯರ್ ಅಮೌಂಟಿಗೆ ಹೋಗಂಗಿಲ್ಲ. ಓಕೆ, ಸೊ ನಾವ್ ಅದನ್ನ ಬಿಫೋರ್ ಗೋಯಿಂಗ್ ಟು ಸಮ್ ಡಿಸಿಷನ್, ಓಕೆ, ನಾವ್ ಏನಾದ್ರೂ ಒಂದು ಡಿಸಿಷನ್ ತಗೋಬೇಕಾಗಿದೆ ಅಂದ್ರೆ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಮಾರ್ಕೆಟಿಂಗ್ ರಿಸರ್ಚ್ ಮಾಡ್ಬೇಕು ಅಂತ ಹೇಳ್ತಾರೆ. ಓಕೆ, ಸೊ ಮಾರ್ಕೆಟಿಂಗ್ ರಿಸರ್ಚ್ ಅಂದ್ರೆ ಈಗ ನೋಡಿ 20,000 ಮೊಬೈಲ್ ನ 25,000 ಮೊಬೈಲ್ ಯಾರು ತಗೋಂಗಿಲ್ಲ. ಓಕೆ, ಸೊ ದ ಸೇಮ್ ಥಿಂಗ್ ಈಸ್
ನೀವು ಮಾರ್ಕೆಟ್ ಪ್ಲೇಸ್ ನಾಗ ಏನೇನ್ ನಡೆದಿದೆ ಓಕೆ ಆಮೇಲೆ ಅಂತ ಕ್ವಶನ್ಸ್ ನಾವು ಅದ್ರ ಮೇಲೆ ವರ್ಕ್ ಮಾಡ್ಬೇಕಂತ ಹೇಳ್ತಾನೆ. ಈಗ 4 GB ಇದ್ದಿದ್ದ ರ್ಯಾಮ್ ನ ಪ್ರಿಫರ್ ಮಾಡ್ತಿರೋ 2 GB ಇದ್ದ ರ್ಯಾಮ್ ನ ಪ್ರಿಫರ್ ಮಾಡ್ತೀವಿ ಒಬ್ವಿಯಸ್ಲಿ 4 GB. ಓಕೆ 20,000 ಪ್ರಿಫರ್ ಮಾಡ್ತಿರೋ 25,000 ಪ್ರಿಫರ್ ಮಾಡ್ತೀರಿ. ಈಗ ನಾ ಸೇಮ್ ಕ್ವಾಲಿಟಿ ಎಲ್ಲ ಮೊಬೈಲ್ಸ್ 20,000 ನನಗೆ ಸಿಕ್ಕಾಕತ್ತದ ಅಂದ್ರೆ ವೈ ಗೋ ಫಾರ್ 25,000. ಓಕೆ 5,000 ಯಾಕೆ ಹೆಚ್ಚಿಗೆ ನಾ ಸ್ಪೆಂಡ್ ಮಾಡ್ಬೇಕು. ಓಕೆ ಸೇಮ್ ಎಲ್ಲ ಸ್ಟೋರೇಜ್ ಇದ್ದಿದ್ದು ಮೆಗಾ ಪಿಕ್ಸೆಲ್ ಇದೆಲ್ಲ ಇದ್ದಿದ್ದನ್ನ ನಂಗೆ 20,000 ಸಿಗಾಗ್ತದೆ ಅಂದ್ರೆ 20,000 ಹೋಗ್ತೀನಿ. ಸೊ ಮಾರ್ಕೆಟಿಂಗ್ ಪ್ಲೇಸ್ ನಾಗ ಏನದ ಅಂತಂದ್ರೆ ನಾವು ರಿಸರ್ಚ್ ಮಾಡ್ಬೇಕು ಯಾರು ಹೆಂಗ್ ಮಾಡಾಕತ್ತಾರ, ಬೇರೆ ಪ್ರಾಡಕ್ಟ್ಸ್ ಎಲ್ಲ ಎಷ್ಟಿಗೆ ಸೆಲ್ ಮಾಡಾಕತ್ತಾರ, ಬೇರೆ ಪ್ರಾಡಕ್ಟ್ಸ್ ಏನೇನ್ ನಡೆದಿದ್ದ. ಸೊ ಅದಕ್ಕಿಂತ ನಾವು ರಿಸರ್ಚ್ ಮಾಡಿ 20,000 ಅವ ಕೊಡಾಕತ್ತಾನ ಅಂದ್ರೆ ನಾವ್ ಒಂದ್ ಸ್ವಲ್ಪ ನನ್ ಪ್ರಾಫಿಟ್ ನೋಡ್ಕೊಂಡು ಒಂದ್ 500 ಡಿಸ್ಕೌಂಟ್ ಕೊಡ್ತೀನಿ ನಾನು. ಸೊ ನನ್ ಮೊಬೈಲ್ ಸೆಲ್ ಆಗ್ತದಲ್ಲ. ಓಕೆ ದಟ್ ರಿಸರ್ಚ್ ಯು ಹ್ಯಾವ್ ಟು ಮೇಕ್ ಡೌನ್. ಓಕೆ ಈಗ ಅವ ಅಷ್ಟು 20,000 ಕೊಡಾಕತ್ತಾನ ಅಂದ್ರೆ ನೀವು ಆಫರ್ ಇಟ್ರ ತಿಕ್ಕೋರು ಒಂದು 5% ಆಫರ್, ನೀವು ಪ್ರಾಫಿಟ್ ನೋಡ್ಕೋಬೇಕಾ. ಸೊ ಆ ಪ್ರಾಫಿಟ್ ನೋಡ್ಕೊಂಡು ಒಂದು 5% ಆಫರ್ ಇಟ್ರೆ ಅಂದ್ರೆ ಪೀಪಲ್ಸ್ ವಿಲ್ ಕಮ್ ಅಂಡ್ ಬೈ. ಡಿಸ್ಕೌಂಟ್ ಅದ ಅಂತ ಅದನ್ನ ಬೈ ಮಾಡ್ತಾರೆ. ಓಕೆ ಸೊ ಓವರ್ ಆಲ್ ಐ ಹ್ಯಾವ್ ಟು ಸೇ ದಟ್ ಮಾರ್ಕೆಟ್ ಪ್ಲೇಸ್ ನಾಗ ಏನ್ ನಡೆದಿದೆ ಅದನ್ನ ಫಸ್ಟ್ ನಾವು ಬೆಟರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ದಟ್ ಈಸ್ ದ ಫಸ್ಟ್ ಡಿಸಿಷನ್ ಮೇಕಿಂಗ್ ಅಂತ ಹೇಳ್ತಾನೆ. ಓಕೆ ಇಟ್ ಈಸ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಕಸ್ಟಮರ್ಸ್. ಓಕೆ ಕಸ್ಟಮರ್ಸ್ ಬಗ್ಗೆ ನೋಡ್ಕೋದಿರ್ಬೋದು. ಕಾಂಪಿಟೇಟರ್ಸ್ ಅದೇ ಕಾಂಪಿಟೇಟರ್ಸ್ ಅಂದ್ರೆ ಹೇಳ್ದ 20,000 ಮಾರಾಕತ್ತಾನ ಅಂತಂದ್ರೆ ನೀವು 25,000 ಮಾರಿದ್ರೆ ಉಪಯೋಗ ಇಲ್ಲ. ಅದನ್ನೇ 20,000 ಇಂದ 5% ಡಿಸ್ಕೌಂಟ್ ಮಾಡ್ಕೊಡ್ರಿ. ಓಕೆ ಅಲ್ಲಿ ಬರ್ತಾರೆ ನಿಮಗೆ. ಓಕೆ ಕಸ್ಟಮರ್ಸ್. ಓಕೆ ಆಮೇಲೆ ಅಬೌಟ್ ದ ಪ್ರಾಡಕ್ಟ್, ಆಮೇಲೆ ಚೇಂಜಿಂಗ್ ಮಾರ್ಕೆಟಿಂಗ್ ಡೈನಾಮಿಕ್ಸ್ ಎಕ್ಸೆಟ್ರಾ. ಓಕೆ ಸೊ ಏನದ ನೀವು ಇಷ್ಟೆಲ್ಲ ನೀವು ನೋಡ್ಕೋಬೇಕು. ಅಬೌಟ್ ದ ಕಸ್ಟಮರ್ಸ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಕಾಂಪಿಟೇಟರ್ಸ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಪ್ರಾಡಕ್ಟ್ಸ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಆಮೇಲೆ ಮಾರ್ಕೆಟಿಂಗ್ ಡೈನಾಮಿಕ್ಸ್ ಏನ್ ಚೇಂಜ್ ಆಗಾಕತ್ತದ. ನಿನ್ನೆ ಇದ್ದಿದ್ದು ಇವತ್ತು ಇರಂಗಿಲ್ಲ. ಓಕೆ ನಿನ್ನೆ ಏನೋ ಸ್ಯಾಮ್ಸಂಗ್ ಒಂದ್ ಯಾವ್ದೋ ಕಂಪ್ನಿದು ಬಂದಿರ್ತದೆ A21s ಅದನ್ನ ಹೇಳ್ತೇನೆ. ಓಕೆ ಸೊ ನೆಕ್ಸ್ಟ್ ನಾಳೆ ಅದ್ರ ಬೇರೆ ಬಂದ್ಬಿಡ್ತದೆ. ಇಫ್ ವಿ ಟೇಕ್ ದ ವಿಂಡೋಸ್ ಓನ್ಲಿ, ನಿನ್ನೆ ಅದ್ರ ಫ್ಯೂ ಡೇಸ್ ಬ್ಯಾಕ್ ವಿಂಡೋಸ್ 10 ಅಷ್ಟೇ ಇತ್ತು. ಓಕೆ ನಾವು ವಿ ಹ್ಯಾವ್ ಗಾಟ್ ವಿಂಡೋಸ್ 11. ಓಕೆ ಕರೆಕ್ಟಾ. ಸೊ ವಿದಿನ್ ಅ ಡೇ, ವಿದಿನ್ ಫ್ಯೂ ಸೆಕೆಂಡ್ಸ್ ಚೇಂಜ್ ಆಗ್ತಿರ್ತದೆ ಡೈನಮಿಕ್ಲಿ. ಮಾರ್ಕೆಟ್ ನಾಗೆಲ್ಲ ಡೈನಮಿಕ್ಲಿ ಚೇಂಜ್ ಆಗ್ತಿರ್ತದೆ. ಅದನ್ನ ನಾವು ನೋಡ್ಕೋತಿರ್ಬೇಕು ಅಂತ ಹೇಳ್ತಾನೆ. ಓಕೆ ಇಫ್ ಯು ಗೋ ಫಾರ್ ದ ಬೆಟರ್ ಫೀಚರ್ಸ್ ಅಥವಾ ಬೆಟರ್ ವರ್ಷನ್ಸ್ ಹೋಗಿದ್ವಿ ಅಂತಂದ್ರೆ ಯಾವ ವರ್ಷನ್ ಹೆಂಗದ ಅದನ್ನ ನಾವು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂತ ಹೇಳ್ತಾನೆ. ಓಕೆ it is to answer questions such as whether the launch of products X in recent way will be successful or not. Okay this is also important. Okay ignore them. If we take the clothing, ಈ clothing ತಗೋತೀನಿ ಎಕ್ಸಾಂಪಲ್. ಕ್ಲಾತಿಂಗ್ ಒಳಗ ನಾನು ಈಗ ನಮ್ ಕಡೆ ಎಲ್ಲ ಸಮ್ಮರ್ ಇದ್ದಂಗೆ ಇರ್ತದೆ ಆಲ್ಮೋಸ್ಟ್ ಅಷ್ಟ ಕೋಲ್ಡ್ ಇರಂಗಿಲ್ಲ. ಓಕೆ ಬಹಳಷ್ಟ ಹಂಗ ಬೇರೆ ರೀಸನ್ಸ್ ನಾಗ ಕೋಲ್ಡ್ ಇದ್ದಂಗೆ ಇರಂಗಿಲ್ಲ. ಸೊ ಈಗ ನಾ ಇಲ್ಲಿ ಬಂದ ಫುಲ್ ಕೋಲ್ಡ್ ಇದ್ದಿದ್ದ ಅಂದ್ರ ಬೆಚ್ಚಗೆ ಇದ್ದಿದ್ದ ಕ್ಲಾತ್ಸ್ ನ ಮಾರಿದ್ರೆ ಯಾರು ತಗೋತಾರ. ಓಕೆ ಐ ಆಮ್ ಜಸ್ಟ್ ಗಿವಿಂಗ್ ದ ಎಕ್ಸಾಂಪಲ್ಸ್ ಹಿಯರ್. ಈಗ ನಾವು ಹಾಟ್ ರೀಸನ್ಸ್ ನಾಗ ಬಂದು ಕೋಲ್ಡ್ ರೀಸನ್ಸ್ ಇಂದ ಕ್ಲಾತ್ಸ್ ನ ಸೆಲ್ ಮಾಡಕತ್ತೆ ಅಂತ ತಿಳ್ಕೊರಿ, ಯಾರು ತಗೋತಾರ. ಮೊದ್ಲ ಅವ್ರಿಗೆ ಶಕಿ ಅಂತದ್ರಾಗ ಅಂತಾವ್ ಹಾರ್ಬಿ ಯಾರು ಹಾಕೋಂಗಿಲ್ಲ. ಓಕೆ ಸಿಮಿಲರ್ಲಿ ನೀವು ವಿಲೇಜ್ ಸೈಡ್ಸ್ ಹೋಗ್ರಿ, ವಿಲೇಜ್ ಸೈಡ್ಸ್ ನಾಗ ಹೋಗಿ ನೀವೇನೋ ಒಂದ್ ದೊಡ್ಡದ್ ಮೊಬೈಲ್ ಸೆಲ್ ಮಾಡ್ರ ಅವ್ರು ತಗೋತಾರ ತಗೊಂಗಿಲ್ಲ. ನನ್ಗಿದ್ದಿದ್ದೆ ಸಾಕಾಗಿ ಮರ ಅದೇನ್ ತಗೋತಾರ ಅಂತಾರ. ಓಕೆ ಸೊ ಪರ್ಟಿಕ್ಯುಲರ್ ನಾವು ಲಾಂಚ್ ಮಾಡ್ಬೇಕಾಗಿತ್ತಂದ್ರೆ ಪ್ರಾಡಕ್ಟ್ ಲಾಂಚ್ ಮಾಡ್ಬೇಕಂದ್ರೆ ನಾವು ಥಿಂಕ್ ಮಾಡ್ಬೇಕು. ನಾವು ಎಲ್ಲೇ ಈ ರೀಸನ್ ಒಳಗೆ ಲಾಂಚ್ ಮಾಡಿದ್ರೆ ಸಕ್ಸಸ್ಫುಲ್ ಇರ್ತದೆ ಇಲ್ಲೋ ಬೇರೆ ರೀಸನ್ ನಾಗ ಲಾಂಚ್ ನಾವ್ ಎಲ್ಲಿ ಲಾಂಚ್ ಮಾಡ್ತಿರ್ತೀವಿ ಅದನ್ನ ನಾವು ಥಿಂಕ್ ಮಾಡ್ಬೇಕು ಫಸ್ಟ್. ವೆದರ್ ಇಟ್ ಈಸ್ ನಾ ಇಂಥ ಪರ್ಟಿಕ್ಯುಲರ್ ಪ್ಲೇಸ್ ನಾಗ ಇಂಥ ಪರ್ಟಿಕ್ಯುಲರ್ ರೀಸನ್ ನಾಗ ನಂದು ಬಿಸ್ನೆಸ್ ಲಾಂಚ್ ಮಾಡಿದ್ರೆ ಅದು ನಡೀತದೋ ಇಲ್ಲೋ, ಸಕ್ಸಸ್ಫುಲ್ ಆಗ್ತದೋ ಇಲ್ಲೋ. ಸೊ ಫಸ್ಟ್ ವಿ ಹ್ಯಾವ್ ಟು ಥಿಂಕ್ ದಟ್ ಆಲ್ಸೋ. ಓಕೆ ವಿಲ್ ದ ಕಸ್ಟಮರ್ಸ್ ಬಿ ರೆಸ್ಪೆಕ್ಟಿವ್ ಟು ದ ಲಾಂಚ್ ಆಫ್ ದ ಪ್ರಾಡಕ್ಟ್ ಎಕ್ಸ್. ಅದ ಹೇಳ್ದೆ ನೋಡ್ರಿ, ನೀವು ಹಳ್ಳಿ ಒಳಗೆ ಹೋಗಿ ಏನೋ ಒಂದ್ ಮಾಡರ್ನ್ ಥಿಂಗ್ಸ್ ನೀವು ಸೆಲ್ ಮಾಡಕತ್ರ ಯಾರು ತಗೋತಾರ, ತಗೊಂಗೇ ಇಲ್ಲ. ಅವ್ರು ರೆಸ್ಪೆಕ್ಟ್ ಕೊಡಂಗಿಲ್ಲ ನಿಮ್ಗೆ. ಓಕೆ ಅವ್ರಿಗೆ ಬೇಕೇ ಆಗಿಲ್ಲ ಅಂತಾವಲ್ಲ, ಅವ್ರು ಅಷ್ಟು ಓಪನ್ ಮೈಂಡೆಡ್ ಇರಂಗಿಲ್ಲ. ಓಕೆ ಸೊ ಹಂಗ ಈಗ ನೋಡಿ ವ್ಯಾಕ್ಸಿನ್ಸಿಗೆ ತಗೋರಿ ಕನ್ಸಿಡರ್. ಓಕೆ ಜಸ್ಟ್ ಐಮ್ ಗಿವಿಂಗ್ ದ ಎಕ್ಸಾಂಪಲ್ ಹಿಯರ್. some people still in the villages they will think that ಅದು ತಗೊಂಡ್ರ ಏನೋ ಆಗ್ತದೆ. ಓಕೆ ದೇ ಆರ್ ನಾಟ್ ದಟ್ ಮಚ್ ಓಪನ್ ಮೈಂಡೆಡ್. ಈಗ ನಾವೆಲ್ಲ ನಮಗ್ ಬರಬಾರ್ದು ಅಂತ ನಾವೆಲ್ಲ ತಗೋತೀವಿ. ಬಟ್ ಸ್ಟಿಲ್ ದ ಪೀಪಲ್ಸ್ ಇನ್ ದ ವಿಲೇಜಸ್ ಆರ್ ಥಿಂಕಿಂಗ್ ದಟ್ ತಗೊಂಡ್ರೆ ನಮ್ಗೆ ಏನಾರ ಆಗ್ತದೆ ಅಂತ ಹೇಳಿ. ಸೊ ಹಂಗ್ನು ಇರ್ತಾರ. ಓಕೆ ಅಂತ
ಕಸ್ಟಮರ್ಸ್ ಬಗ್ಗೆನೂ ನಾವು ಥಿಂಕ್ ಮಾಡ್ಬೇಕು. ಅಲ್ಲೇ ಈಗ ಅಂತದನ್ನೇ ನಾವು ಬಿಸ್ನೆಸ್ ಏನೋ ಅಲ್ಲ ಹಳ್ಳಿ ಒಳಗ ಒಂದ್ ಚಲೋ ಬಿಸ್ನೆಸ್ ಬೈದ್ ಹಳ್ಳಿ ಒಳಗೆ ಹಾಕಕತ್ತಂದ್ರೆ ಯಾರು ಬರ್ತಾರೆ, ಯಾರು ತಗೊಂಗಿಲ್ಲ. ಆಮೇಲೆ ನಿಮ್ಗೆ ಅಷ್ಟು ಪರ್ಸ್ಪೆಕ್ಟಿವ್ ಕೊಡಂಗಿಲ್ಲ, ಅವ್ರಷ್ಟು ರೆಸ್ಪೆಕ್ಟ್ ಕೊಡಂಗಿಲ್ಲ. ಓಕೆ, ಶುಡ್ ಬಿ ಡಿಸ್ಕಂಟಿನ್ಯೂ ದ ಐಟಮ್. ಅದನ್ನ ಹಾಕದ್ಮೇಲೆ ನಿಮಗ್ ಏನೋ ಒಂದ್ ಬಿಸ್ನೆಸ್ ಹಾಕಿದ್ರಿ, ಓಕೆ, ಅದು ಹಾಕದ್ಮೇಲೆ ನಿಮಗ್ ನಡಾಕತ್ತಿಲ್ಲ ಅಂತಂದ್ರೆ ಅದನ್ನೇ ಇಟ್ಕೊಂಡ್ ಕೂಡ್ತೀರಾ ನೀವು. ಲಾಸ್ ಮೇಲೆ ಹೋದ್ಮೇಲೂ ಅದ ಬಿಸ್ನೆಸ್ ನ ಕಂಟಿನ್ಯೂ ಮಾಡಕ್ ಬರಂಗಿಲ್ಲ. ವಿ ಹ್ಯಾವ್ ಟು ಡಿಸ್ಕಂಟಿನ್ಯೂ. ಈಗ ಆಲ್ರೆಡಿ ಸ್ವಲ್ಪ ಲಾಸ್ ಆಗ್ಯದ ಅಂತಂದ್ರೆ ಮತ್ತೆ ನಾವು ಲಾಸ್ ಮಾಡ್ಕೋಕ್ ಬರಂಗಿಲ್ಲ. ಸೊ ವಿ ಹ್ಯಾವ್ ಟು ಡಿಸ್ಕಂಟಿನ್ಯೂ ಮಾಡ್ಬೇಕೇನು. ಓಕೆ, ವೇರ್ ಶುಡ್ ಐಟಮ್ ಎ ಅಂಡ್ ಬಿ ಬಿ ಪ್ಲೇಸ್ ಇನ್ ದ ಶಾಪ್ ಸೆಲ್ಸ್. ಇವನ್ ನೀವು ಶಾಪ್ ಹಾಕದ್ಮೇಲೆ ನೀವು ಎಲ್ಲೆಲ್ಲಿ ಇಡ್ಬೇಕಂತನೂ ಯೋಚನೆ ಮಾಡ್ಬೇಕು. ಈಗ ನೀವೆಲ್ಲ ಸೂಪರ್ ಮಾರ್ಕೆಟ್ ನಾಗ ನೋಡ್ತೀರಿ, ಓಕೆ, ಹೆಂಗಿರ್ತಾವ ಅರೇಂಜ್ಡ್ ಇನ್ ಅ ಸಿಸ್ಟಮೆಟಿಕ್ ಮ್ಯಾನರ್. ಓಕೆ, ಎಲ್ಲೆಲ್ಲಿ ಇಟ್ರೆ ಅದು ಕಾಣಿಸ್ಬೇಕು. ನೀವು ಹಿಂದ್ ವೈದ್ ಎಲ್ಲೋ ಪ್ರಾಡಕ್ಟ್ ಬಂದ್ ಇಟ್ರಿ ಅಂತಂದ್ರೆ ಯಾರಿಗೆ ಕಾಣಿಸ್ತದೆ, ಕಸ್ಟಮರ್ಸಿಗೆ ಕಾಣಿಸಂಗಿಲ್ಲ. ಸೊ ಹೆಂಗ್ ಅರೇಂಜ್ ಮಾಡ್ಬೇಕಂತಂದ್ರ ಎವ್ರಿ ಒನ್ ಶುಡ್ ಅಟ್ರಾಕ್ಟ್ ದಟ್. ಓಕೆ, ಅದು ನಿಮ್ಗೆ ನೋಡ್ಕೊಳ್ಳೆ ಹಾ ಇದು ನಂಗೆ ಬೇಕಾಗಿದೆ ಅಂತ ಅನಿಸ್ಬೇಕು. ಓಕೆ, ಈಗ ನೀವು ಚಲೋ ಚಲೋ ಡ್ರೆಸ್ಸಸ್ ಇರ್ತಾವ ಅಂತ ತಿಳ್ಕೊರಿ. ಇಫ್ ಯು ಹ್ಯಾವ್ ಅ ಕ್ಲಾತ್ ಸ್ಟೋರ್, ನೀವು ಚಲೋ ಚಲೋ ಡ್ರೆಸ್ಸಸ್ ಬೈದ್ ಮಾಡಕ್ ಹಿಂದಿಟ್ರಂದ್ರೆ ಕಾಣಿಸಂಗಿಲ್ಲ ಕಸ್ಟಮರ್ಸಿಗೆ ಕಾಣಿಸ್ಲಿ ಅಂತ ತಗೋತಾರ. ಹೆಂಗೆ ನೀವು ನೋಡ್ರಿ ಹೊರಗ್ ಡಿಸ್ಪ್ಲೇ ಮಾಡಿರ್ತಾರೆ ಚಲೋ ಡ್ರೆಸ್ಸಸ್ ಎಲ್ಲ. ಸೊ ಎದಕ್ಕಂತಂದ್ರೆ ಅದನ್ನ ಅಟ್ರಾಕ್ಟ್ ಮಾಡ್ಬೇಕು ನಾವು ಕಸ್ಟಮರ್ಸಿಗೆ. ಓಕೆ, ಸೊ ಇಂಥವೆಲ್ಲ ಥಿಂಗ್ಸ್ ನಾವು ಏನ್ ಮಾಡ್ಬೇಕು, ಮಾರ್ಕೆಟಿಂಗ್ ರಿಸರ್ಚ್ ಒಳಗ ನೋಡ್ಕೋಬೇಕು. ಅಂದ್ರೆ ಬಿಫೋರ್ ಲಾಂಚಿಂಗ್ ಅವರ್ ಪ್ರಾಡಕ್ಟ್, ಬಿಫೋರ್ ಲಾಂಚಿಂಗ್ ಅವರ್ ಎಂಟರ್ಪ್ರೈಸಸ್, ಓಕೆ, ವಿ ಹ್ಯಾವ್ ಟು search the marketing things ಅಂತ ಹೇಳ್ತಾನೆ. ಸೊ these all the things come under the marketing research. ಏನೋ ಇರ್ಬೇಕು ಇಲ್ಲ. ಓಕೆ, ಸೊ ಮಾರ್ಕೆಟಿಂಗ್ ರಿಸರ್ಚ್ ಒಳಗ ಇವೆಲ್ಲ ಬರ್ತಾವ. ಸೊ ಅಂಡರ್ಸ್ಟುಡ್? Please reply everyone understood about the marketing research. And it's very important also when we go for the enterprises, it's very important fact to think about the marketing. Okay, ಮಾರ್ಕೆಟಿಂಗ್ ಬಗ್ಗೆ ಏನೋ ಥಿಂಕ್ ಮಾಡ್ಲಾರ್ದೆ ನೀವು ಮಾಡಿದ್ರಿ ಅಂತಂದ್ರೆ 100% ಇಟ್ ವಿಲ್ ಲಾಸ್, ಇಟ್ ವಿಲ್ ಫೇಲ್ ಅಂತ ಹೇಳ್ಬೋದು. ಓಕೆ, ಓಕೆ, ಸೊ ಫೈನ್ ದೆನ್, ಟೈಮ್ ಈಸ್ ಅಬೌಟ್ ಟು ಎಂಡ್. ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ.